ನೋಡಿದ್ರಿ ನಿಮಗೆ ಏನಂತ? ತುಂಬ ಚೆನ್ನಾಗಿದೆ. ಹೊಸ ವಿಷಯಗಳಿದೆ, ಹೊಸ ನಮ್ಮ ಹೀರೋಯಿನ್ ಇದ್ದಾರೆ, ಒಬ್ಬ ಬಹಳ ಕಷ್ಟದಿಂದ ಈ ಫಿಲ್ಮನ್ನು ಮಾಡಿದ್ದಾರೆ. ಕನ್ನಡ ಲೋಕಕ್ಕೆ ಮತ್ತು ಕನ್ನಡ ಜನತೆಗೆ ಇದು ಬಹಳ ಮುಖ್ಯವಾದಂಥ ವಿಷಯ. ಇವತ್ತೇನು ನಡೀತಾ ಇದೆ ಜಗತ್ತಲ್ಲಿ ಮತ್ತು ರಾಜಕಾರಣಿಗಳ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ಏನು ಸಂದೇಶ ಕೊಡಬೇಕು ಇಡೀ ಚಿತ್ರರಂಗದಲ್ಲಿ ಇದೆ. ಮತ್ತು ಚಿತ್ರತಂಡ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿರ್ತಕ್ಕಂಥ ನಮ್ಮ ಹೀರೋ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಸಹ ಇನ್ವಾಲ್ವ್ಮೆಂಟ್ ಭಾಳ ತುಂಬ ಚೆನ್ನಾಗಿದೆ. ಭಾಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು, ಇದು 7 ಕೋಟಿ ಜನ ಈ ಕನ್ನಡ ಚಿತ್ರರಂಗವನ್ನು ಎತ್ತಲಿಕ್ಕೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಇದು ನಾವು ಕಲ್ಕೋಬೇಕಾಗಿದೆ ಬಂಧುಗಳೇ. ಎಲ್ಲ ಕನ್ನಡಿಗರು ಈ ಚಿತ್ರವನ್ನು ನೋಡಿ ದಯವಿಟ್ಟು ನನ್ನ ಒಂದು ತುಂಬುರಿದಂಥ ಮನವಿಗಳು ತಮಗೆ. ಸರ್, ಇವರ ಒಂದು ಡಕ್ಸ್ ಆಫ್ ಲೈಫ್ ಅಂತ ಒಂದು ಮೂವಿದು ಒಂದು ವಿವಾದ ಆಗಿದೆ ಆ್ಯಕ್ಚುಲಿ. ಅಂದರೆ ಇಲ್ಲೇ ಬಂದು ಇಲ್ಲಿದೆ ಹಣ ದೋಚ್ಕೊಂಡೋಗಿ ಹೈಯೆಸ್ಟ್ ಕಲೆಕ್ಷನ್ ತಮಿಳಿಗಲ್ಲ, ಬಟ್ ಇಲ್ಲೇ ಈ ನೆಲದಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಬಟ್ ಈ ಥರ ಅಂದರೆ ಕನ್ನಡ ಸಿನಿಮಾಗಳು ನೀವು ಹೇಳಿದ ಹಾಗೆ ಒಳ್ಳೆ ಸಿನಿಮಾಗಳನ್ನ ಒಂದು ಬೆಂಬಲಿಸ್ತಿಲ್ಲ. ಅಂದರೆ ನಾವು ಬರೀ ವಿರೋಧಿಸೋದು ಮಾತ್ರ ಕಲ್ತಿದ್ದೀವಿ, ಬೆಂಬಲಿಸಬೇಕು ಕಲ್ತಿಲ್ಲ. ಆಮೇಲೆ ಇದು ಬಹಳ ಅವಮಾನಕರ ಸಂಗತಿ. ಯಾರೋ ಒಬ್ಬ ನಟ ಹೇಳಿದ ಅಂತ ಹೇಳಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು. ಆ್ಯಕ್ಚುಲಿ ಆ ಮಾತನ್ನು ಅವರು ಕನ್ನಡ ಮತ್ತು ತಮಿಳು ಭಾಷೆಯ ಬಗ್ಗೆ ಏನು ಮಾತಾಡಿದರೆ ಅದನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿ ನಮ್ಮ ಕನ್ನಡಿಗರ ಭಾಷೆಯನ್ನು, ಕನ್ನಡಿಗರ ಚಿತ್ರಗಳನ್ನು, ಕನ್ನಡ ಚಿತ್ರಮಂದಿರಗಳನ್ನು ತುಂಬಿಸ್ತಕ್ಕಂಥ ಕೆಲಸ ನಮ್ಮ ಆದ್ಯ ಕರ್ತವ್ಯ ಬಂಧುಗಳೇ. ನಾವು ಅದನ್ನು ಮರಿತಾ ಇದ್ದೀವಿ. ಕೇವಲ ಇನ್ನೊಬ್ಬರಿಗೆ ಸಪೋರ್ಟನ್ನು ಮಾಡೋದು, ಬೇರೆ ಭಾಷೆ ನಾವು ಪ್ರೀತಿಸ್ತೀವಿ, ಆದರೆ ಕನ್ನಡವನ್ನು ನಾವು ಮರೆತರೆ ನಮ್ಮ ಆತ್ಮ ದ್ರೋಹ ಮಾಡಿದ ಹಾಗೆ ಮತ್ತು ನಮ್ಮ ತಾಯಿಗೆ ನಾವು ದ್ರೋಹ ಮಾಡಿದ ಹಾಗೆ ಬಂಧುಗಳೇ. ಅದಕ್ಕಾಗಿ ಎಲ್ಲರೂ ಸಹ ಕನ್ನಡ ಚಿತ್ರವನ್ನು ಬೆಂಬಲಿಸಿ, ಕನ್ನಡಿಗರನ್ನ ಬೆಂಬಲಿಸಿ ಅಂತ ಹೃದಯಪೂರ್ವಕವಂತ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸರ್, ಚಿತ್ರಮಂದಿರಕ್ಕೆ ಜನ ಬರ್ತಿಲ್ಲ ಕನ್ನಡ ಸಿನಿಮಾ ನೋಡೋದಕ್ಕೇನೆ, ಅದ್ರ ಬಗ್ಗೆ ನೋಡಿ, ಇದು ಯಾರು ಹೇಳಬೇಕಾಗಿಲ್ಲ. ತಮ್ಮ ತಾಯಿನ ಪ್ರೀತಿಸಿ ಅಂತ ನಾವು ಹೇಳಬೇಕಾಗತ್ತಾ? ಅದು ಅವರ ಆತ್ಮದಲ್ಲಿರಬೇಕು, ಅವರ ಅಂತಃಶಕ್ತಿಯಲ್ಲಿರಬೇಕು. ಅದನ್ನು ನಾವು ಮರೆತನ್ನ ನಮ್ಮನ್ನು ನಾವು ಮಾರ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಲ್ಲ, ಅದು ಬಹಳ ಅವಮಾನಕರ ಸಂಗತಿಗಳ ಬಂಧುಗಳೇ. ನಮ್ಮ ಇಡೀ ಇತಿಹಾಸ ನೋಡಿದಾಗ, 2500 ವರ್ಷದ ಕನ್ನಡ ಇತಿಹಾಸ ನೋಡಿದಾಗ, ಇವತ್ತಿನ ದಿನಮಾನಸಗಳ ಜನತೆ ಏನಿದೆ ಮತ್ತು ಮುಂದಿನ ಪೀಳಿಗೆಯನ್ನು ನಾವು ಕನ್ನಡಕ್ಕೆ ತೆಗೆದುಕೊಂಡು ಬರಬೇಕಾಗಿದೆ. ಕನ್ನಡದನ್ನು ಅವಮಾನಿಸಿದಂಥ ಕೆಲಸವನ್ನು ಕನ್ನಡಿಗರು ಯಾವತ್ತೂ ಮಾಡಬಾರ್ದು ಅನ್ನುವಂಥ ನಮ್ಮ ಇತಿಹಾಸದಲ್ಲಿದೆ. ಅದನ್ನು ತಾವೆಲ್ಲರೂ ಸಹ ಮನಗಾಳಿ ತಮ್ಮ ಕನ್ನಡದ ಚಿತ್ರರಂಗವನ್ನು ಯಾವ ರೀತಿ ಎತ್ತಬೇಕು, ಚಿತ್ರರಂಗದ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕೃತಿಯ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿದೆ ಬಂಧುಗಳೇ.